ಹೆಲ್ಪ್ ಲೈನ್ಸ್ ನ ಹಾಕಿದ್ದಾರೆ. ಎಲ್ಲರೂ ಸಹ ಮನೆಯಲ್ಲಿ ಮಕ್ಕಳಿಗೂ ಸಹ ನೀವು ಇದನ್ನ ಹೇಳ್ಕೊಡ್ಬೇಕು. ಮೊದಲೇನಂತಂದ್ರೆ ಯಾವುದೇ ಸಹಾಯಕ್ಕೆ ನೀವು ಎಲ್ಲೇ ಕಷ್ಟದಲ್ಲಿದ್ದಾಗ ಫಸ್ಟ್ ಮಾಡೋದು ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನ್ 112. ಅದು ಪೊಲೀಸ್ ಅವ್ರು ಬರ್ತಾರೆ, ತಕ್ಷಣಕ್ಕೆ ಪೊಲೀಸ್ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಎರಡನೇದು ಮಕ್ಕಳ ಸಹಾಯವಾಣಿ. ಮಕ್ಕಳಿಗೆ ಏನೇ ತೊಂದರೆ ಆಗಿರ್ಲಿ, ಯಾವುದೇ ತರ ಅನಾನುಕೂಲ ಆದಾಗ, ಬೀದಿಲಿ ಬಿದ್ದಿರ್ಬೋದು ಮಗು, ಅಥವಾ ಎಲ್ಲೋ ಒಂದ್ ಕಡೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ಬೋದು, ಯಾರೋ ಕರ್ಕೊಂಡು ಹೋಗ್ಬೋದು, ಯಾರೋ ತೊಂದರೆ ಕೊಡ್ತಾ ಇರ್ಬೋದು, ಮಕ್ಕಳ ಸಹಾಯವಾಣಿ 1098. ಉಚಿತ ಕಾನೂನು ಸೇವೆಗಳ ಸಹಾಯವಾಣಿ. ಈಗ ನಾವು ಯಾವುದೋ ಒಂದು ಕಷ್ಟದಲ್ಲಿದ್ದೀವಿ, ಲಾಯರ್ದು ನಮಗೆ ಸಹಾಯ ಬೇಕು. ಏನು ಕಾನೂನಾತ್ಮಕವಾಗಿ ನಾವು ಹೆಂಗ್ ಹೋರಾಟ ಮಾಡಬೇಕು, ನಮ್ಮ ಮೇಲೆ ಏನೋ ಒಂದು ದೌರ್ಜನ್ಯ ಆಗಿರುತ್ತೆ, ನಾವು ಸ್ಟೇಷನ್ಗೆ ಹೋಗಿರ್ತೀವಿ, ನಮಗೆ FIR ಆಗುತ್ತೆ, ಚಾರ್ಜ್ ಶೀಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕ್ರಮಗಳನ್ನ ಹಾಕಿದಾರಾ ಇಲ್ವಾ, ಇದೆಲ್ಲವೂ ನಿಮಗೆ ತಿಳ್ಕೋಬೇಕು ಅಂತಂದ್ರೆ ನಿಮ್ಗೆ ಯಾವುದೇ ಕಾನೂನಿನ ಸಲಹೆ, ಆಸ್ತಿ ಜಗಳ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದು ಪಕ್ಕದಲ್ಲಿರೋರು ಗಲಾಟೆ ಮಾಡ್ತಿರ್ತಾರೆ, ಯಾವ ತರ ಕಾನೂನಿಂದ ಸಹಾಯ ಪಡ್ಕೋಬೇಕು ಅಂತ ನೀವು ಲಾಯರ್ಸ್ಗೆ ನೀವು ಫೋನ್ ಮಾಡಬೇಕು ಅಂತಂದ್ರೆ ಫ್ರೀ ಆಗಿ ಉಚಿತವಾಗಿ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಉಚಿತ ಕಾನೂನು ಸೇವೆಗಳ ಸಹಾಯವಾಣಿ ಬಂದು 1510. ಮತ್ತೆ ಹಿರಿಯ ನಾಗರಿಕರ ಸಹಾಯವಾಣಿ. ನಾವು ಎಷ್ಟೋ ಕಡೆ ಹೋದಾಗ ಹಿರಿಯ ಜೀವಗಳು 60 ವರ್ಷಗಳ ಮೇಲ್ಪಟ್ಟ ತಾಯಂದಿರು ಬರ್ತಾರೆ ಸಹಾಯಕ್ಕೆ. ಮಕ್ಕಳು ಹೊರಗೆ ಹಾಕಿರ್ತಾರೆ, ಆಸ್ತಿ ಎಲ್ಲ ಬರ್ಸ್ಕೊಂಡು ಆಚೆ ಹಾಕಿರ್ತಾರೆ, ನೋಡ್ಕೊಳ್ಳೋರು ಇರಲ್ಲ, ಬೆಡ್ ಮೇಲೆ ತಾಯಿನ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ತಂದೆ ತಾಯಿ ವಯಸ್ಸಾದವ್ರಿಗೆ ಯಾವುದೇ ತರ ನಿಮಗೆ ಸಹಾಯ ಬೇಕು ಅಂತಂದ್ರೆ ನೀವು 1090ಗೆ ಕರೆ ಮಾಡಿ. ಮತ್ತೆ ಮಹಿಳಾ ಸಹಾಯವಾಣಿ. ಮಹಿಳೆಯರಿಗೆ ಯಾವುದೇ ತರ ಸಹಾಯ ಬೇಕು ಅಂತಂದ್ರೆ 181ಕ್ಕೆ ಕರೆ ಮಾಡಿ. ನಿಮಗೆ ಲಾಯರು, ಡಾಕ್ಟ್ರು, ಪೊಲೀಸು, ಕೌನ್ಸಿಲರ್ಸು ಎಲ್ಲರೂ ನಿಮ್ಗೆ ಒಂದೇ ಸೂರಿನಡಿ ಸಿಗ್ತಾರೆ. ಸೈಬರ್ ಸಹಾಯವಾಣಿ. ಮೊಬೈಲಲ್ಲಿ ನಿಮ್ಮ ಮೇಲೆ ಯಾವುದೇ ತರ ಅಕ್ರಮ ಅಥವಾ ದೌರ್ಜನ್ಯ, ಬ್ಲ್ಯಾಕ್ ಮೇಲಿಂಗು, ಯಾವುದೋ ದುಡ್ಡಿನ ಫ್ರಾಡು ಏನೇ ಆಗಿರ್ಲಿ 1930 ಸೈಬರ್ ಕ್ರೈಮ್ ಸಹಾಯವಾಣಿ. ಆ ನಂಬರ್ಗೆ ಮಾಡಿದ್ರೆ ಮೊಬೈಲ್ ಮೇಲೆ ನಡೆಯುವಂತ ಯಾವುದೇ ದೌರ್ಜನ್ಯ, ಬ್ಲ್ಯಾಕ್ ಮೇಲು, ಫ್ರಾಡ್ ಕೇಸು ನೀವು ಸಾಲ್ವ್ ಮಾಡ್ಕೋಬಹುದು. ಸೊ ಇಷ್ಟು ಸಹಾಯವಾಣಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನೀವೆಲ್ಲ